6 ತಿಂಗಳ ನಂತರ ಪ್ರತ್ಯಕ್ಷವಾದ ಹೆತ್ತ ತಂದೆ ಮತ್ತು ಅಣ್ಣ ಅನ್ವಿತಾಳನ್ನ ಅಪ್ಪಿ ಮುದ್ದಾಡ್ತಾರೆ ಅಂದ್ಕೊಂಡ್ರೆ ಅಲ್ಲಿ ನಡೆದದ್ದೇ ಬೇರೆ. ನಿನ್ನ ಈ ಕೀಳು ಕ್ಯಾರೆಕ್ಟರ್ ನಿಂದ ನಮ್ಮ ಮರ್ಯಾದೆ ಹರಾಜ್ ಆಗಿದೆ ಎಂದು ಹೆತ್ತ ಮಗಳ ಮೇಲೆಯೇ ಕೆಂಡ ಕಾರ್ತಿರೋ ತಂದೆ. ಅತ್ತ ಅಮೆರಿಕದಲ್ಲಿ ಕುಳಿತು ಅನ್ವಿತಾಳ ಇಮೇಜ್ ಹಾಳ್ ಮಾಡೋಕೆ ಹೊಂಚು ಹಾಕಿರೋ ಮಾಜಿ ಗಂಡ ವಿರಾಜ್. ಇವ್ರ ಮಧ್ಯೆ ಸಿಲುಕಿದ ಅನ್ವಿತಾ ಮೊದಲ ಬಾರಿಗೆ ಬೆಂಕಿಯಂತೆ ಗುಡುಗಿದಾಳೆ. ಆದ್ರೆ ಈ ರಾಧಾಂತದ ನಡುವೆ ಅಣ್ಣ ಅಕ್ಷಯ್ ಸೀಕ್ರೆಟ್ ಆಗಿ ಅನ್ವಿತಾ ಕೈಗಿಟ್ಟ ಆ ನಿಗೂಢ ಚೀಟಿಯಲ್ಲಿ ಏನಿದೆ? ಆತ ಆಶಿಕ್ ಕೈಯಲ್ಲಿರೋ ಆ ಫೋಟೋಗಳು ಅನ್ವಿತಾಳ ಸುಳ್ಳಿನ ಸಾಮ್ರಾಜ್ಯಕ್ಕೆ ಅಂತ್ಯ ಆಡ್ತವ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 14ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ಅನ್ವಿತಾಗೆ ವಿಪರೀತ ಟೆನ್ಷನ್ ಅಂಡ್ ಚಿಂತೆ ಸ್ಟಾರ್ಟ್ ಆಯ್ತು. ಆದ್ರೆ ಮರುಕ್ಷಣವೇ ಅವಳು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡ್ಕೊಂಡ್ಲು. ಬಹುಶಃ ಬಂದಿರೋದು ನನ್ನ ಹಳೆಯ ಪ್ರಾಣ ಸ್ನೇಹಿತರಾದ ಮೇಹರ್ ಮತ್ತು ಫರ್ಹಾನ್ ಇರ್ಬೇಕು. ಯಾಕಂದ್ರೆ ಕೆಲವು ದಿನಗಳ ಮುಂಚೆ ಮೇಹರ್ ಜೊತೆ ಫೋನ್ನಲ್ಲಿ ಮಾತಾಡುವಾಗ ಅವಳು, ಅನು, ನಾನಿನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸಿಟಿಗೆ ಬಂದು ನಿನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲು. ಹಾಗಾಗಿ ಅನ್ವಿತಾ ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ದೆ ರಿಧಿಮಾ ಸಮೋಸ ತಿಂದು ಮುಗಿಸೋವರೆಗೂ ವೇಟ್ ಮಾಡಿದ್ಲು. ಆಮೇಲೆ ಅವಳು ರಿಧಿಮಾಳನ್ನ ಕರ್ಕೊಂಡು ಸೀದಾ ಆತ್ರದಿಂದ ಹಾಸ್ಟೆಲ್ ಒಳಗಡೆ ಎಂಟರ್ ಆದ್ಲು. ವಾರ್ಡನ್ ಮೇಡಮ್ ಇವಳನ್ನ ನೋಡಿದ ತಕ್ಷಣ ಆ ಮೇನ್ ಮೀಟಿಂಗ್ ಹಾಲ್ ಕಡೆ ಹೋಗು ಅಂತ ಸೈನ್ ಮಾಡಿದ್ರು. ಅನ್ವಿತಾ ತುಂಬಾ ಕುತೂಹಲದಿಂದ ಆ ವೇಟಿಂಗ್ ಹಾಲ್ನ ಬಾಗ್ಲು ತಳ್ಕೊಂಡು ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಜನ್ಮದಲ್ಲೇ ಊಹಿಸದ ಅತಿ ದೊಡ್ಡ ಭೀಕರ ಆಘಾತ ಅವಳಿಗೆ ಕಾಯ್ತಿತ್ತು. ಎದುರುಗಡೆ ಸೋಫಾ ಮೇಲೆ ಕುಳಿತಿದ್ದ ಆ ಇಬ್ಬರು ವ್ಯಕ್ತಿಗಳನ್ನ ಕಣ್ಣಾರೆ ಕಂಡ ತಕ್ಷಣ ಅನ್ವಿತಾ ಇಡೀ ಶರೀರ ಭಯದಿಂದ ಹೆಪ್ಪುಗಟ್ಟಿ ನಿಂತ್ಬಿಡ್ತು. ಅವಳ ಕಣ್ಣುಗಳು ಕಂಪ್ಲೀಟ್ ಆಗಿ ಅಗಲವಾದವು. ಅವಳು ತೀವ್ರ ಆಶ್ಚರ್ಯ ಮತ್ತು ದಿಗಿಲಿನಿಂದ ಜೋರಾಗಿ ಉದ್ಗರಿಸಿದ್ಲು, ಅಪ್ಪ, ಅಕ್ಷಯಣ್ಣ, ನೀವಿಬ್ರು ಇವತ್ತಿಷ್ಟೊಂದು ಸಡನ್ ಆಗಿ ಇಲ್ಲಿಗೆ ಹೇಗ್ ಬಂದ್ರಿ? ಅಸ್ಲು ನಿಮ್ಗೆ ನಾನು ಈ ಸಿಟಿಯಲ್ಲಿ ಇರೋ ಈ ಹಾಸ್ಟೆಲ್ ಅಡ್ರೆಸ್ ಯಾರು ಕೊಟ್ಟಿದ್ದು? ಅಲ್ಲಿ ಯಾವುದೇ ಪ್ರೀತಿಯ ಮಾತುಗಳಿಲ್ಲ, ನಮಸ್ಕಾರ ಇಲ್ಲ, ಸಲಾಮ್ ಇಲ್ಲ. ಅನ್ವಿತಾ ಕಂಪ್ಲೀಟ್ ಆತಂಕದಿಂದ ನೇರವಾಗಿ ತನ್ನ ತಂದೆ ಮತ್ತು ಅಣ್ಣನ ಮುಖ ನೋಡ್ತಾ ಈ ಖಡಕ್ ಪ್ರಶ್ನೆ ಕೇಳಿದ್ಲು. ಅವಳ ಆ ರಾಯಲ್ ಬ್ಲ್ಯಾಕ್ ಸೀರೆ ಲುಕ್ ಅಂಡ್ ಅವಳ ಆ ಖಡಕ್ ಆಟಿಟ್ಯೂಡ್ ನೋಡಿ ಅವಳ ತಂದೆ ಮತ್ತು ಅಣ್ಣ ಇಬ್ರು ಒಮ್ಮೆ ಆಶ್ಚರ್ಯದಿಂದ ಮೇಲಿಂದ ಕೆಳಗೆ ನೋಡಿದ್ರು. ಆಮೇಲೆ ಅವಳ ತಂದೆ ತೀವ್ರ ಕೋಪದಿಂದ ಸೋಫಾದಿಂದ ಎದ್ದು ನಿಂತು ತುಂಬಾ ಕೀಳಾಗಿ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹೇ ಅನ್ವಿತಾ, ಅಸ್ಲು ಇಷ್ಟೊಂದು ಗರ್ವದಿಂದ ನೀನು ನಮ್ಗೆನೆ ಈ ತರ ಚೀಪ್ ಆಗಿ ಕ್ವೆಶನ್ ಮಾಡ್ತಿದ್ಯಾ? ನೀನವತ್ತು ನಮ್ಗೆ ಯಾರಿಗೂ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡದೆ ಮನೆಯ ಇಡೀ ಮರ್ಯಾದೆ ಮಣ್ಣು ಮುಗಿಸಿ ರಾತ್ರೋರಾತ್ರಿ ಮನೆ ಬಿಟ್ಟು ಓಡ್ ಬಂದೆ. ಇವತ್ತು ನಾವಿಬ್ರು ಎಷ್ಟೋ ಕಷ್ಟಪಟ್ಟು ನಿನ್ನ ಹುಡ್ಕೊಂಡು ಇಲ್ಲಿಗೆ ಬಂದ್ರೆ ನೀನ್ ಬಂದು ನಮ್ ಹತ್ರನೇ ಈ ತರ ಆಟಿಟ್ಯೂಡ್ ತೋರಿಸ್ತಾ ಮಾತಾಡ್ತಿದ್ಯಾ? ಮಗಳೇ, ಅಸ್ಲು ನಾವೆಲ್ಲ ಮನೆಯಲ್ಲಿ ನಿನ್ ಬಗ್ಗೆ ಎಷ್ಟು ಟೆನ್ಷನ್ ಮಾಡ್ಕೊಂಡು ಎಷ್ಟು ಚಿಂತೆಯಲ್ಲಿದ್ವಿ ಅಂತ ನಿನ್ಗೆ ಕನಿಷ್ಠ ಜ್ಞಾನ ಆದ್ರೂ ಇದ್ಯಾ ಏನು? ನಾವಿಬ್ರು ನಿನ್ನ ಇಡೀ ದೇಶದ ತುಂಬಾ ಎಲ್ಲೆಲ್ಲಿ ಹುಡುಕಿಲ್ಲ ಹೇಳು. ಆದ್ರೆ ನಿನ್ನೆ ರಾತ್ರಿ ಸ್ವತಃ ಆ ನಿನ್ನ ಗಂಡ ವಿರಾಜ್ ಅಮೆರಿಕದಿಂದ ನಮ್ಗೆ ಕಾಲ್ ಮಾಡಿ ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ನಮ್ಮ ಇಡೀ ಫ್ಯಾಮಿಲಿ ಮರ್ಯಾದೆಯನ್ನ ಚೀಪ್ ಆಗಿ ಅಣಕಿಸಿ ಇನ್ಸಲ್ಟ್ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗಿದ್ದು ನೀನು ಈ ಸಿಟಿಯಲ್ಲಿ ಬದುಕಿದ್ಯಾ ಅಂತ. ಆ ಟಿವಿ ನ್ಯೂಸ್ ನೋಡಿದ ತಕ್ಷಣ ನಾವು ಸ್ವಲ್ಪ ಪೊಲೀಸ್ ಎನ್ಕ್ವೈರಿ ಮಾಡಿ ನಿನ್ನ ಈ ಕಾಲೇಜ್ ಅಡ್ರೆಸ್ ಪತ್ತೆ ಹಚ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ನಿನ್ನ ಈ ಕಾಲೇಜಿನ ಆಫೀಸ್ ಹತ್ರ ವಿಚಾರಿಸಿದ ಮೇಲಷ್ಟೇ ನಮಗ್ ಗೊತ್ತಾಗಿದ್ದು ನೀನಿಲ್ಲಿ ಇನ್ಯಾವ ರೇಂಜ್ನ ದೊಡ್ಡ ದೊಡ್ಡ ಶೋಷಣೆಗಳ ನಾಟಕ ಸೃಷ್ಟಿ ಮಾಡಿದ್ಯಾ ಅಂತ. ಮೈ ಗಾಡ್ ಅನ್ವಿತಾ, ನೀನು ಇವತ್ತು ಇಷ್ಟೊಂದು ಕಾಸ್ಟ್ಲಿ ಸೀರೆ ಹಾಕೊಂಡು ಆ ಕೋಟ್ಯಾಧಿಪತಿ ಆಶಿಕ್ ಜೋಯಿಸ್ ಜೊತೆ ಅಸ್ಲು ಏನ್ ಕಪಟ ನಾಟಕ ಆಡ್ತಿದ್ಯಾ ಹೇಳು? ನಿನ್ನ ಈ ಚೀಪ್ ಬಿಹೇವಿಯರ್ ನಿಂದ ಇವತ್ತು ಇಡೀ ಸೊಸೈಟಿಯಲ್ಲಿ ನಮ್ ಫ್ಯಾಮಿಲಿ ಮರ್ಯಾದೆ ಕಂಪ್ಲೀಟ್ ಆಗಿ ಆಗೋಗಿದೆ ಗೊತ್ತಾ? ಆ ನಿಷ್ಪ್ರಯೋಜಕ ವಿರಾಜ್ ನಿನ್ನೆ ರಾತ್ರಿ ನಮ್ಗೆ ಕಾಲ್ ಮಾಡಿ ಎಷ್ಟು ಕ್ರೂರವಾಗಿ ಅಣಗಿಸಿ ಮಾತಾಡ್ದ ಗೊತ್ತಾ? ನಿಮ್ಮ ಆ ಯೋಗ್ಯವಂತ ಮಗಳು ನನ್ನ ಮನೆಯ ಐಷಾರಾಮಿ ಲೈಫ್ ಬಿಟ್ಟು ಇವತ್ತು ಇಂಡಿಯಾದಲ್ಲಿ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಕೋಟ್ಯಾಧಿಪತಿ ಆಶಿಕ್ ಜೋಯಿಸ್ ಜೊತೆ ಅವನ್ ಮನೆಯಲ್ಲೇ ಸುಖವಾಗಿರ್ಬೇಕು ಅಂತಾನೆ ನನ್ನ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ ಅಂತ ನಮ್ಮ ಮುಖಕ್ಕೆ ಉಗುಳ್ದ ಹಾಗೆ ಇನ್ಸಲ್ಟ್ ಮಾಡ್ದ. ನೀನು ನಿನ್ನ ಈ ಮೂರ್ಖತನದಿಂದ ಇಡೀ ನಮ್ಮ ಖ್ಯಾತಿಯನ್ನ ಕಂಪ್ಲೀಟ್ ಮಣ್ಣು ಮುಗಿಸಿದ್ಯಾ. ಇವತ್ತು ನಿನ್ನ ಈ ಚೀಪ್ ಕ್ಯಾರೆಕ್ಟರ್ ನಿಂದಾಗಿ ಇಡೀ ಸೊಸೈಟಿಯ ಜನ, ಸ್ಪೆಷಲ್ ಆಗಿ ಆ ವಿರಾಜ್
ನಮ್ ಫ್ಯಾಮಿಲಿ ಯೋಗ್ಯತೆನ ಪ್ರಶ್ನೆ ಮಾಡೋಕೆ ನೀನೇ ದೊಡ್ಡ ಚಾನ್ಸ್ ಮಾಡ್ಕೊಟ್ಟಿದ್ಯಾ. ಇವಾಗ ಅವನು ತುಂಬಾ ದುಷ್ಟತನದಿಂದ ತಾನು ಅಮೆರಿಕದಲ್ಲಿ ಮಾಡಿದ ಆ ಇಡೀ ನೀಚ ತಪ್ಪನ್ನ ಮುಚ್ಚಿಟ್ಟು ಇವತ್ತು ನಿನ್ ಮೇಲೇನೆ ಕ್ಯಾರೆಕ್ಟರ್ಲೆಸ್ ಅಂತ ಇಡೀ ಆರೋಪ ಹೊರಿಸಿ ಕೋರ್ಟ್ ಮುಂದೆ ಡಿವೋರ್ಸ್ ತಗೊಳಕ್ಕೆ ಬಿಗ್ ಪ್ಲಾನ್ ಮಾಡ್ತಿದ್ದಾನೆ. ಅವಳ ತಂದೆಯ ಆ ಚೀಪ್ ಮಾತುಗಳು ಮತ್ತು ಅವರಿಬ್ಬರ ಆ ಕಿರುಚಾಟದ ಧ್ವನಿ ಇಡೀ ವೇಟಿಂಗ್ ಹಾಲ್ನಲ್ಲಿ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು. ಇದನ್ನ ನೋಡಿ ಹೊರಗಡೆ ಇದ್ದ ರಿಜಿಮಾ ಅಂಡ್ ಕಾಲೇಜ್ ಸ್ಟಾಫ್ ಮುಂದೆ ಅನ್ವಿತಾಗೆ ವಿಪರೀತ ಮುಜುಗರ ಅನ್ನಿಸ್ತು. ಹಾಗಾಗಿ ಅವಳು ಇನ್ಮೇಲೆ ತಣ್ಣಗಾಗದೆ ತುಂಬಾ ಖಡಕ್ ಆಗಿ ತನ್ನ ತಂದೆಯ ಕೈ ಹಿಡಿದು ಅವರ ಆರ್ಗ್ಯುಮೆಂಟ್ ಅನ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿ ತುಂಬಾ ಮೆಚೂರ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ಲು. ಅಪ್ಪ, ಪ್ಲೀಸ್ ನಿಮ್ಮ ಧ್ವನಿ ಸ್ವಲ್ಪ ಕಮ್ಮಿ ಮಾಡಿ ಮೃದುವಾಗಿ ಮಾತಾಡಿ. ಇಷ್ಟೊಂದು ದೊಡ್ಡದಾಗಿ ಹೈ ಡ್ರಾಮಾ ಕ್ರಿಯೇಟ್ ಮಾಡೋಕೆ ಇದು ನಮ್ಮ ಹಳ್ಳಿಯ ಕಪಟ ಪಂಚಾಯಿತಿ ಜಾಗ ಅಲ್ವೇ ಅಲ್ಲ. ಇದು ಅತ್ಯಂತ ಗೌರವಾನ್ವಿತ ಇಂಟರ್ನ್ಯಾಷನಲ್ ಕಾಲೇಜ್. ಇಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದು ಓದೋ ಬುದ್ಧಿವಂತ ವಿದ್ಯಾರ್ಥಿಗಳು ಮತ್ತು ಸೀನಿಯರ್ ಪ್ರೊಫೆಸರ್ಸ್ ಇರ್ತಾರೆ. ನಿಮ್ಮ ಈ ಚೀಪ್ ನಾಟಕಕ್ಕೆ ಇಲ್ಲಿ ಯಾವುದೇ ಜಾಗ ಇಲ್ಲ. ಒಂದ್ ವೇಳೆ ನೀವು ನಿಜಕ್ಕೂ ನನ್ನ ಹತ್ರ ಇದೇ ತರ ಕಿರ್ಚಾಡಿ ಜಗಳ ಮಾಡ್ಬೇಕು ಅನ್ಕೊಂಡ್ರೆ ಪ್ಲೀಸ್ ಇಲ್ಲೇ ವೇಟ್ ಮಾಡಿ. ನಾನು ನಿಮ್ಮನ್ನ ಕಾಲೇಜ್ ಕ್ಯಾಂಪಸ್ ಹೊರಗಡೆ ಯಾವ್ದಾದ್ರು ಒಂದು ರೋಡ್ ಪಕ್ಕದ ಖಾಲಿ ಜಾಗದಲ್ಲಿ ಮೀಟ್ ಮಾಡ್ತೀನಿ. ಬಟ್ ನೀವು ನಿಜಕ್ಕೂ ಒಬ್ಬ ಜವಾಬ್ದಾರಿಯುತ ತಂದೆ ಹತ್ರ ನನ್ನ ಹತ್ರ ವಿಷಯ ಮಾತಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ರೆ ದಯವಿಟ್ಟು ಸೈಲೆಂಟ್ ಆಗಿ ಈ ಸೋಫಾ ಮೇಲೆ ಕುತ್ಕೊಳ್ಳಿ. ನಿಮ್ಮ ಮೈಂಡ್ ನಲ್ಲಿರೋ ಪ್ರತಿಯೊಂದು ಕ್ವೆಶನ್ಗೂ ಅಂಡ್ ನಿಮ್ಮ ಆ ವಿರಾಜಾಡಿದ ಇಡೀ ಸುಳ್ಳು ಕತೆಗೂ ನಾನು ಮುಖಾಮುಖಿಯಾಗಿ ಆನ್ಸರ್ ಕೊಡೋಕೆ ಕಂಪ್ಲೀಟ್ ರೆಡಿ ಇದ್ದೀನಿ. ಹೀಗೆ ಹೇಳ್ತಾ ಅನ್ವಿತಾ ತುಂಬಾ ಗಾಂಭೀರ್ಯದಿಂದ ತನ್ನ ತಂದೆ ಮತ್ತು ಅಣ್ಣ ಅಕ್ಷಯ್ ಇಬ್ಬರನ್ನು ಸೋಫಾ ಮೇಲೆ ಕುಳಿತುಕೊಳ್ಳಿ ಅಂತ ಸೈನ್ ಮಾಡಿದ್ಲು. ಆಮೇಲೆ ಅವಳು ಕೂಡ ಅವರ ಪಕ್ಕದಲ್ಲೇ ಇದ್ದ ಮತ್ತೊಂದು ಸೋಫಾ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿ ಸ್ಟೈಲ್ ಆಗಿ ಕುಳಿತುಕೊಂಡ್ಲು. ಆದ್ರೆ ಆ ಕ್ಷಣದಲ್ಲಿ ಅನ್ವಿತಾಗೆ ತನ್ನದೇ ಈ ಒಂದು ಅದ್ಭುತವಾದ ಹೊಸ ರೂಪ ನೋಡಿ ಒಳಗೊಳಗೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಇವತ್ತಿನವರೆಗೂ ಅನ್ವಿತಾ ತನ್ನ ತಂದೆ ಅಣ್ಣನ ಮುಂದೆ ಯಾವತ್ತೂ ಒಂದು ಸಣ್ಣ ಧ್ವನಿ ಎತ್ತಿ ಮಾತಾಡ್ದವಳೆ ಅಲ್ಲ. ಅವರು ಹೇಳಿದ್ದೆ ಶಾಸನ ಅಂತ ಕಣ್ಣೀರ್ ಹಾಕ್ತಾ ಒಪ್ಕೊಳ್ತಿದ್ಲು. ಆದ್ರೆ ಇವತ್ತು ಅವಳು ನೇರವಾಗಿ ಅವರ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇಷ್ಟೊಂದು ಅಪಾರವಾದ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಧೈರ್ಯದಿಂದ ಅವರ ಪ್ರತಿಯೊಂದು ಕೀಳು ಕಾಮೆಂಟ್ಗೆ ಮುಖಕ್ಕೆ ಹೊಡೆದ ಹಾಗೆ ಆನ್ಸರ್ ಕೊಟ್ಟಿದ್ದಾಳೆ ಅಂದ್ರೆ ಅವಳಿಗೆ ರಿಯಲೈಸ್ ಆಯಿತು. ಅಂದು ಆ ಕರಾಳ ರಾತ್ರಿ ತಾನು ಆ ನರಕದ ಮನೆ ಬಿಟ್ಟು ಒಂಟಿಯಾಗಿ ಬಂದು ತನ್ನ ಸ್ವಂತ ಕಾಲದ ಮೇಲೆ ನಿಲ್ಬೇಕು ಅಂತ ತಗೊಂಡ ಆ ಒಂದು ದೊಡ್ಡ ಬ್ಯೂಟಿಫುಲ್ ನಿರ್ಧಾರ ಇದೆಯಲ್ಲ, ಅದು ಇವತ್ತಿಗೆ ಅವಳ ಲೈಫ್ನ ಯಶಸ್ಸಿನ ಆ ಮೊದಲನೇ ಮೆಟ್ಟಿಲನ್ನ ತುಂಬಾ ಯಶಸ್ವಿಯಾಗಿ ಏರುವಂತೆ ಮಾಡಿದೆ ಅಂತ. ಅವಳು ಇವತ್ತು ಸರಿ ಯಾವುದು ತಪ್ಪು ಯಾವುದು ಅಂತ ಕ್ಲಿಯರ್ ಆಗಿ ಡಿಫರೆನ್ಸ್ ಗೆಸ್ ಮಾಡಿದಾಳೆ. ಅಂಡ್ ತನಗಾಗಿ ತಾನು ಧೈರ್ಯವಾಗಿ ಸೊಸೈಟಿ ಮುಂದೆ ನಿಲ್ಲೋ ಬಿಗ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡಿದ್ದಾಳೆ. ಅವಳು ಹಾಗೆ ಸೋಫಾ ಮೇಲೆ ಕುಳಿತುಕೊಳ್ತಿದ್ದಂತೆ ಅವಳ ಕೈಯಲ್ಲಿದ್ದ ಫೋನ್ ಮತ್ತೆ ಜೋರಾಗಿ ರಿಂಗ್ ಆಗೋಕೆ ಸ್ಟಾರ್ಟ್ ಆಯ್ತು. ಸ್ಕ್ರೀನ್ ನೋಡಿದಾಗ ಅಲ್ಲಿ ಮತ್ತೆ ಆಶಿಕ್ ಜೋಯಿಶ್ ಕರೆಗೆ ಬರ್ತಾ ಇತ್ತು. ಅನ್ವಿತಾ ಇವತ್ತು ಇಷ್ಟೊಂದು ಬಿಗ್ ಸಿಚುವೇಶನ್ ಮಧ್ಯೆ ಸಿಕ್ಕಾಕೊಂಡಿದ್ರಿಂದ ಆಶಿಕ್ ಕಾಲ್ ಪಿಕ್ ಮಾಡಿ ತುಂಬಾ ಪ್ರೀತಿಯಿಂದ ಅವಳ ಕಂಫರ್ಟ್ ದನಿಯಲ್ಲೇ ಹೇಳಿದ್ಲು, ಆಶಿಕ್ ಅವರೇ, ಪ್ಲೀಸ್ ಇವಾಗ ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಸದ್ಯಕ್ಕೆ ನನ್ನ ಲೈಫ್ನ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಪರ್ಸನಲ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ. ನಿಮಗೆ ಇಫ್ ಯು ಡೋಂಟ್ ಮೈಂಡ್ ನಾನು ಈ ವಿಷಯದ ಬಗ್ಗೆ ಆಮೇಲೆ ಫ್ರೀ ಇದ್ದಾಗ ನಿಧಾನವಾಗಿ ಮಾತಾಡೋಣವಾ? ಥ್ಯಾಂಕ್ ಯು. ಅನ್ವಿತಾ ಆ ಕಡೆಯಿಂದ ಆಶಿಕ್ ಏನಾದ್ರೂ ಕೇಳುವ ಮುನ್ನವೇ ತುಂಬಾ ಸಾಫ್ಟ್ ಆಗಿ ಕಾಲ್ ಕಟ್ ಮಾಡ್ಬಿಟ್ಲು. ಆದ್ರೆ ಇನ್ನೊಂದ್ ಕಡೆ ಜೋಯಿಶ್ ವಿಲ್ಲಾದ ತನ್ನ ಐಷಾರಾಮಿ ಆಫೀಸ್ ರೂಮ್ ಒಳಗಡೆ ಕುಳಿತಿದ್ದ ಆಶಿಕ್ ಜೋಯಿಶ್ ಮುಖ ಮಾತ್ರ ಆ ಮಾತು ಕೇಳಿದ ತಕ್ಷಣ ವಿಪರೀತ ಕೋಪ ಮತ್ತು ಶಾಕ್ ನಿಂದ ಕಂಪ್ಲೀಟ್ ಆಗಿ ಕೆಂಪಾಗೋಗಿತ್ತು. ಅವನ ಹಣೆಯ ಮೇಲಿದ್ದ ಆ ನರಗಳ ಸುಕ್ಕುಗಳು ಮತ್ತು ಮುಖದಲ್ಲಿ ಕಾಣ್ತಾ ಇದ್ದ ಆ ಬೆವರಿನ ಹನಿಗಳು ನೋಡ್ತಾ ಇದ್ರೆ ಆಫೀಸ್ ರೂಮ್ ಒಳಗಡೆ ಇನ್ಯಾವುದೋ ದೊಡ್ಡ ಭೀಕರ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆಶಿಕ್ ಕಂಪ್ಲೀಟ್ ಆಗಿ ಮೆಂಟಲ್ ಟೆನ್ಷನ್ ಇಂದ ಆ ಫೋನ್ ಸ್ಕ್ರೀನ್ ನೋಡ್ತಾ ಅಲ್ಲೇ ಜಾಗದಲ್ಲೇ ಮರಗಟ್ಟಿ ಕುಳಿತಿದ್ದ. ಯಾಕಂದ್ರೆ ಅವನ ಮುಂದೆ ಇದ್ದ ಆ ಕಾಫಿ ಟೇಬಲ್ ಮೇಲೆ ಅನ್ವಿತಾ ಪಾಟೀಲ್ನ ಇಡೀ ಕರಾಳ ಭೂತಕಾಲದ ಬ್ಯಾಕ್ ಸ್ಟೋರಿಯನ್ನ ತುಂಬಾ ಡೀಟೇಲ್ ಆಗಿ ಬಿಚ್ಚಿಡುವ ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಸ್ ಅಂಡ್ ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಹರಡು ಬಿದ್ದಿದ್ವು. ಅಷ್ಟೇ ಅಲ್ಲ, ಆ ಕೆಲವು ಭೀಕರ ಫೋಟೋಗಳಲ್ಲಿ ಅನ್ವಿತಾಳ ಪಕ್ಕದಲ್ಲೇ ನಿಂತು ವಿಕಾರವಾಗಿ ನಗ್ತಾ ಇದ್ದ ಅವಳ ಆ ನೀಚ ಮಾಜಿ ಗಂಡ ವಿರಾಜ್ನ ಮುಖ ಕೂಡ ಆಶಿಕ್ಗೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅದರ ಜೊತೆಗೆ ಆ ಟೇಬಲ್ನ ಇನ್ನೊಂದು ಸೈಡ್ ನಲ್ಲಿ 5 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದ ಆ ಬ್ಯೂಟಿಫುಲ್ ದಿನಗಳಲ್ಲಿ
ಆಶಿಕ್ ತಾನೇ ತನ್ನ ಸ್ವಂತ ಕ್ಯಾಮ್ರಾದಲ್ಲಿ ಪ್ರೀತಿಯಿಂದ ಕ್ಲಿಕ್ ಮಾಡಿದ್ದ ಆ ಮೊದಲ ಅನ್ವಿತಾಳ ಕೆಲವು ಹಳೆಯ ಬ್ಯೂಟಿಫುಲ್ ಫೋಟೋಸ್ ಕೂಡ ಪಕ್ಕದಲ್ಲೇ ಇಡ್ಲಾಗಿದ್ವು. ಎರಡು ಫೋಟೋಗಳ ಫೇಸ್ ಕಟ್ ಒಂದೇ ಆಗಿದ್ರು ಇಬ್ರು ಕಂಪ್ಲೀಟ್ ಬೇರೆ ಬೇರೆ ವ್ಯಕ್ತಿಗಳು ಅನ್ನೋ ಆ ಭೀಕರ ಕಹಿ ಸತ್ಯ ಇವತ್ತು ಆಶಿಕ್ ಕಣ್ಮುಂದೆಯೇ ಸಾಬೀತಾಗಿ ನಿಂತಿತ್ತು. ಆ ಟೇಬಲ್ನ ಪಕ್ಕದಲ್ಲೇ ಒಂದು ದೊಡ್ಡ ಅಪರಾಧಿಯ ತರ ತಲೆ ತಗ್ಗಿಸಿ ಕಣ್ಣೀರ್ ಹಾಕ್ತಾ ಇಡೀ ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತಿದ್ದವರು ಬೇರೆ ಯಾರು ಅಲ್ಲ, ಸ್ವತಃ ಜೋಯಿಸ್ ಸಾಮ್ರಾಜ್ಯದ ಒಡತಿ ಆಶಿಕ್ನ ಹೆತ್ತ ತಾಯಿ ಮಿಸಸ್ ನಿಹಾರಿಕಾ ಜೋಯಿಸ್ ಮಾತ್ರ ಆಗಿದ್ರು. ತನ್ನ ತಂದೆಯ ಮುಂದೆ ಸೋಫಾ ಮೇಲೆ ಕುಳಿತಿದ್ದ ಅನ್ವಿತಾ ಸುಮಾರು ಹೊತ್ತು ಮೌನವಾಗಿದ್ಲು. ಆಮೇಲೆ ಮೆಲ್ಲಗೆ ನಗ್ತಾ ತನ್ನ ತಂದೆಯ ಕಣ್ಣುಗಳನ್ನೇ ನೋಡಿ ತುಂಬಾ ಶಾಂತವಾಗಿ ಹೇಳಿದ್ಲು, ಅಪ್ಪ, ನಿಮ್ಮನ್ನ ಇಲ್ಲಿ ಈ ಸ್ಥಿತಿಯಲ್ಲಿ ನೋಡಿ ನನ್ಗೆ ಆಶ್ಚರ್ಯವಾಯ್ತೇ ಹೊರತು ಖಂಡಿತ ಬೇಜಾರಾಗ್ಲಿಲ್ಲ. ತುಂಬಾ ವರ್ಷಗಳ ನಂತರ ನಿಮ್ಮನ್ನ ನೋಡಿದಾಗ ಓಡ್ ಬಂದು ಹಗ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಒಂದ್ ವೇಳೆ ನೀವು ಇಲ್ಲಿಗೆ ಬಂದ ತಕ್ಷಣ ಆ ಮರ್ಯಾದೆ, ಮಂದಹಾಸ ಅಂಡ್ ವಿರಾಜ್ ಮ್ಯಾಟ್ರು ಎತ್ತದೇ ಇದ್ದಿದ್ರೆ ನಾನು ಖಂಡಿತ ನಿಮ್ಮನ್ನ ಅಪ್ಪಿಕೊಳ್ತಾ ಇದ್ದೆ ಅಪ್ಪ. ಬಟ್ ನೀವು ರೂಮ್ ಒಳಗಡೆ ಎಂಟರ್ ಆದ ತಕ್ಷಣ ನಿಮ್ಮ ಭೇಟಿಯ ಅಸಲಿ ಉದ್ದೇಶವನ್ನ ಕ್ಲಿಯರ್ ಆಗಿ ಹೇಳಿದ್ದು ಒಂದು ರೀತಿಗೆ ಒಳ್ಳೇದೇ ಆಯ್ತು. ಕನಿಷ್ಠ ಪಕ್ಷ ಇವತ್ತು ನನ್ನ ಹೃದಯದಲ್ಲಿದ್ದ ಆ ಒಂದು ಸಣ್ಣ ಭರವಸೆ ಅಂಡ್ ತಪ್ಪು ತಿಳುವಳಿಕೆ ಕಂಪ್ಲೀಟ್ ಆಗಿ ದೂರವಾಯ್ತು. ನನ್ನ ತಂದೆ ನನಗೋಸ್ಕರ ಚಿಂತೆ ಮಾಡ್ತಾ ಇಲ್ಲಿಗೆ ಬಂದಿದ್ದಾರೆ ಅನ್ಕೊಂಡಿದ್ದ ನನ್ನ ದೊಡ್ಡ ಭ್ರಮೆ ಅಷ್ಟೆ. ಅನ್ವಿತಾ ಈ ತರಹ ಖಡಕ್ ಆಗಿ ಮಾತಾಡಿದ್ದನ್ನ ಕೇಳಿ ಪಕ್ಕದಲ್ಲಿದ್ದ ಅವಳ ಅಣ್ಣ ಅಕ್ಷಯ್ ಸಿಟ್ಟಿನಿಂದ ಕಿರ್ಚಿದ. ಅನಿ, ಈಗೆಲ್ಲ ಆಟಿಟ್ಯೂಡ್ ತೋರಿಸೋದು ನಿಲ್ಸು. ಅಪ್ಪನ ಮುಂದೆ ಇಷ್ಟೊಂದು ಅಸಭ್ಯವಾಗಿ ಬಿಹೇವ್ ಮಾಡ್ತಿದ್ಯಲ್ಲ, ನಿನ್ಗೆ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ನಾವಿಲ್ಲಿಗೆ ಯಾವುದೇ ಪರ್ಸನಲ್ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ಜಸ್ಟ್ ನೀನು ಬದುಕಿದ್ಯಾ ಇಲ್ವಾ, ಹೇಗಿದ್ಯಾ ಅಂತ ನೋಡೋಕಂತ ಬಂದಿದೀವಿ ಅಷ್ಟೇ. ಅಣ್ಣನ ಆ ಮಾತು ಕೇಳಿ ಅನ್ವಿತಾ ಮುಖದಲ್ಲಿದ್ದ ಆ ವ್ಯಂಗ್ಯದ ನಗು ಇನ್ನೂ ಜಾಸ್ತಿ ಆಯ್ತು. ಅವಳು ಟೇಬಲ್ ಮೇಲಿದ್ದ ವಾಟರ್ ಬಾಟಲ್ ತಗೊಂಡು ಪಕ್ಕದಲ್ಲಿದ್ದ ಗ್ಲಾಸ್ಗೆ ನೀರ್ ತುಂಬಿಸಿ ತುಂಬಾ ಸಮಾಧಾನವಾಗಿ ಅಣ್ಣನ ಮುಖ ನೋಡಿ ಹೇಳಿದ್ಲು, ಓಹೋ ಹೌದಾ ಅಣ್ಣ, ನನ್ನ ಯೋಗಕ್ಷೇಮ ವಿಚಾರಿಸೋಕೆ ಬಂದಿದ್ದೀರಾ ನೀವು? ಕಳೆದ 6 ತಿಂಗಳಿಂದ ನನ್ನ ಕಣ್ಮರಿಯ ಬಗ್ಗೆ ಕನಿಷ್ಠ ಒಂದು ಪರ್ಸನಲ್ ಎಂಕ್ವೈರಿ ಮಾಡದ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಕೂಡ ಹಾಕದ ಜನರು ಇವತ್ತು ಇದ್ದಕ್ಕಿದ್ದಂತೆ ನನ್ನ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಿದ್ದಾರೆ ಅಂದ್ರೆ ಯಾರಾದ್ರೂ ನಂಬೋಕ್ ಸಾಧ್ಯನಾ? ಅಣ್ಣ, ವಿಷಯವನ್ನ ತುಂಬಾ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಯಾಕೆ ಹೇಳ್ಬಾರ್ದು ನೀವು? ನಿಮ್ ಹೆಸರಿನ ಜೊತೆ ಅಂಟ್ಕೊಂಡಿರೋ ಆ ಕೆಟ್ಟ ಹೆಸರನ್ನ ಕ್ಲೀನ್ ಮಾಡೋಕೆ ನೀವಿಲ್ಲಿ ಬಂದಿದ್ದೀರಾ. ನನ್ನಿಂದ ನಿಮ್ ಮರ್ಯಾದೆ ಹಾಳಾಗುತ್ತೆ ಅನ್ನೋ ಭಯ ನಿಮ್ಗೆ ಸ್ಟಾರ್ಟ್ ಆಗಿದೆ. ಅಮೆರಿಕದಲ್ಲಿ ಕೂತಿರೋ ಆ ವಿರಾಜ್ ಇವತ್ತು ನನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಮರ್ಯಾದೆಯನ್ನ ಹರಾಜಾಗ್ತಿದ್ದಾನೆ ಅನ್ನೋದಲ್ವಾ ನಿಮ್ಮ ಅಸಲಿ ಟೆನ್ಷನ್? ಅನ್ವಿತಾ ಇಷ್ಟೊಂದು ಲಾಜಿಕಲ್ ಆಗಿ ಆನ್ಸರ್ ಮಾಡಿದ್ದನ್ನ ಕೇಳಿ ತಂದೆಗೆ ತಾಳ್ಮೆ ತಪ್ಪ ಹೋಯ್ತು. ಅವರು ಜೋರಾಗಿ ಗದರಿಸಿ ಹೇಳಿದ್ರು, ಅನ್ವಿತಾ, ಸಾಕ್ ಮಾಡು ನಿನ್ನ ಅಹಂಕಾರದ ಮಾತುಗಳನ್ನ. ನೀನು ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ತಿದ್ಯಾ? ನಾನ್ ನಿನ್ನಿಂದ ಈ ತರಹದ ಚೀಪ್ ಬಿಹೇವಿಯರ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಗಳೇ. ಅಸ್ಲಿಗೆ ನಾವು ನಿನ್ ಮೇಲೆ ಯಾಕೆ ಕೇಸ್ ಕೊಡ್ಲಿಲ್ಲ ಗೊತ್ತಾ? ಯಾಕಂದ್ರೆ ಮನೆಯ ಮರ್ಯಾದೆ, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ನಮ್ಗೆ ಇಷ್ಟ ಇರ್ಲಿಲ್ಲ. ವಿರಾಜ್ ನಿನ್ನನ್ನ ಬಿಟ್ಟು ಆ ಕಿಯಾರ ಜೊತೆ ಇರೋದ್ರಿಂದ ಆವಾಗ್ಲೇ ನಾವೆಲ್ಲ ಸೊಸೈಟಿಯಲ್ಲಿ ಸಿಕ್ಕಾಬಟ್ಟೆ ಇನ್ಸಲ್ಟ್ ಅನುಭವಿಸಿದೀವಿ. ಜನರು ನಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಇಷ್ಟೊಂದು ವರ್ಷ ಆದ್ರೂ ವಿರಾಜ್ ಫ್ಯಾಮಿಲಿಗೆ ಒಂದು ಮಗುವನ್ನ ಕೊಡೋಕೆ ಈ ಅನ್ವಿತಾಳಿಗೆ ಯೋಗ್ಯತೆ ಇಲ್ಲ ಅಂತ ನಿನ್ ಮೇಲೇನೆ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಟೀಕೆಗಳ ಮಧ್ಯೆ ನಾವೆಲ್ಲೋ ಸ್ವಲ್ಪ ಸುಧಾರಿಸ್ಕೊಳ್ತಿದೀವಿ ಅನ್ನೋವಾಗ್ಲೇ ನಿನ್ನೆ ಸಂಜೆ ಇಡೀ ನ್ಯೂಸ್ ಚಾನೆಲ್ನಲ್ಲಿ ನಿನ್ನ ಫೋಟೋ ಅಂಡ್ ನಿನ್ನ ಈ ಹೊಸ ಲೈಫ್ ಬಗ್ಗೆ ನ್ಯೂಸ್ ವೈರಲ್ ಆಗ್ಬಿಟ್ಟಿದೆ. ಜನರು ಇವಾಗ ಮಿತಿ ಮೀರಿ ನಮ್ಮ ಮರ್ಯಾದೆ ಹರಾಜಾಗ್ತಿದ್ದಾರೆ. ಅನ್ವಿತಾ, ನೆನ್ಪಿಟ್ಕೊ, ನಮ್ಗೆ ನಿನ್ನ ಹುಡ್ಕೊಂಡು ಇಲ್ಲಿಗೆ ಬರೋ ಇಂಟ್ರೆಸ್ಟ್ ಇರ್ಲಿಲ್ಲ. ನೀನ್ ಇಲ್ದೆ ನಾವು ಬದುಕೋದನ್ನ ಆವಾಗ್ಲೇ ಕಲ್ತಿದೀವಿ. ಆದ್ರೆ ಒಂದು ತಂದೆಯಾಗಿ ನಿನ್ ಬಗ್ಗೆ ಒಂದು ಸಣ್ಣ ಸಾಫ್ಟ್ ಕಾರ್ನರ್ ಇತ್ತು. ಆದ್ರೆ ಇವತ್ತು ನೀನ್ ಮಾಡಿರೋ ಈ ಕೆಲಸ ಇದೆಯಲ್ಲ, ನಿನ್ನ ನಡೆದ ಆ ಘಟನೆಯನ್ನ ಇಡೀ ಸೊಸೈಟಿ ಯಾವತ್ತೂ ಗೌರವದಿಂದ ಒಪ್ಕೊಳ್ಳಲ್ಲ. ನೀನು ವಿರಾಜ್ಗೆ ಒಂದು ಬಿಗ್ ಚಾನ್ಸ್ ಮಾಡ್ಕೊಟ್ಟಿದ್ಯಾ ಅಷ್ಟೇ. ಇವಾಗ ಅವನೇ ನಿನ್ ಮೇಲೆ ಉಗುಳುವಂತೆ ಮಾಡಿದ್ಯಾ. ತನ್ನ ತಂದೆಯ ಬಾಯಿಂದ ಈ ಮಾತು ಕೇಳಿದ ಮೇಲೆ ಅನ್ವಿತಾಗೆ ತನ್ನ ಕಣ್ಣುಗಳನ್ನೇ ತಾನು ನಂಬಲು ಸಾಧ್ಯವಾಗ್ತಿರ್ಲಿಲ್ಲ. ಈ ಇಡೀ ಜಗತ್ತಿನಲ್ಲಿ ಅವಳು ಅತಿಯಾಗಿ ನಂಬಿದ್ದು ಯಾರನ್ನಾದ್ರೂ ಇದ್ರೆ ಅದು ಕೇವಲ ತನ್ನ ತಂದೆಯನ್ನ ಮಾತ್ರ. ತನ್ನ ತಾಯಿ ತನ್ನನ್ನ ಅರ್ಥ ಮಾಡ್ಕೊಳ್ದೆ ಇದ್ರು ತನ್ನ ತಂದೆ ಮಾತ್ರ ತನ್ನ ಒಳಗಿನ ನೋವನ್ನ ಖಂಡಿತ ಅರ್ಥ ಮಾಡ್ಕೊಳ್ತಾರೆ ಅಂತ ಅವಳು ಇಷ್ಟೊಂದು ವರ್ಷ ಬಲವಾಗಿ ನಂಬಿದ್ಲು. ಆದ್ರೆ ಇವತ್ತು ಆ ನಂಬಿಕೆ ಗಾಜು ಹೊಡೆದ ಹಾಗೆ ನುಚ್ಚುನೂರಾಗಿ ಹೋಗಿತ್ತು.
ಅವಳಿಗೆ ಇವತ್ತು ತನ್ನ ತಾಯಿ ಅವತ್ತು ಅತ್ತಿಗೆ ಜೊತೆ ಮಾತಾಡ್ತಾ ಹೇಳಿದ ಆ ಸತ್ಯದ ಮಾತುಗಳು ನೆನಪಿಗೆ ಬಂದ್ವು. ಜನ ತಮ್ಮ ಹೆಣ್ಮಕ್ಳಿಗೆ ಎಷ್ಟೇ ದೊಡ್ಡ ಶಿಕ್ಷಣ ಕೊಡಿಸಿ ಎಷ್ಟೇ ಸಮರ್ಥರನ್ನಾಗಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಮಗಳು ಪರವಾಗಿ ನಿಂತು ಇಡೀ ಪ್ರಪಂಚದ ವಿರುದ್ಧ ಹೋರಾಡುವ ಟೈಮ್ ಬಂದಾಗ ಕೇವಲ ಬೆರಳೆಣಿಕೆಯಷ್ಟು ತಂದೆ ತಾಯಿಯಂದ್ರು ಮಾತ್ರ ಮಗಳ ಜೊತೆ ನಿಲ್ತಾರೆ. ಉಳಿದವರೆಲ್ಲ ತಮ್ಮ ಸ್ವಂತ ಮಗಳನ್ನೇ ಸಂಪ್ರದಾಯದ ಹೆಸರಿನಲ್ಲಿ ಸಮಾಜಕ್ಕೆ ಬಲಿ ಕೊಟ್ಬಿಡ್ತಾರೆ. ಅವರು ಕಾಲಕ್ಕೆ ತಕ್ಕ ಹಾಗೆ ಮೂವ್ ಆಗ್ತಿದೀವಿ ಅಂತ ಆಕ್ಟ್ ಮಾಡ್ತಾರೆ ಅಷ್ಟೇ. ಬಟ್ ಮೆಂಟಲಿ ಅವ್ರು ಯಾವತ್ತೂ ಚೇಂಜ್ ಆಗೋಕೆ ಇಷ್ಟ ಪಡಲ್ಲ. ಅನ್ವಿತಾಗೆ ಇವತ್ತು ತನ್ನ ತಂದೆಯ ಅಸಲಿ ಮುಖವಾಡ ಕಳಚಿಬಿದ್ದ ಹಾಗೆ ಫೀಲ್ ಆಯ್ತು. ಇಷ್ಟೊಂದು ವರ್ಷ ತಂದೆ ಆಡ್ತಿದ್ದ ಆ ಸಿಹಿ ಮಾತುಗಳ ಹಿಂದೆ ಎಂತಹ ಕಪಟ ಆಲೋಚನೆಗಳು ಅಡಗಿದ್ವು ಅನ್ನೋದು ಅವಳಿಗೆ ಇವತ್ತು ಅರ್ಥ ಆಯ್ತು. ತನ್ನ ತಾಯಿ ಸೈಲೆಂಟ್ ಆಗಿ ಕಣ್ಣೀರ್ ಹಾಕ್ತಿದ್ದ ಆ ಹಳೆಯ ಕ್ಷಣಗಳು ಅವಳಿಗೆ ಇವತ್ತು ಕಣ್ಣ ಮುಂದೆ ಬಂದ್ವು. ತಾನು ಹೆಣ್ಣು ಅಂತ ತಲೆ ಬಾಗಿಸ್ಬೇಕು ಅಂತ ತಂದೆ ಯಾವತ್ತೂ ಅವಳಿಗೆ ಹೇಳ್ತಾ ಇದ್ದಿದ್ದು ಅವಳ ನೆಮ್ಮದಿಗಾಗಿ ಅಲ್ಲ, ಬದಲಾಗಿ ಸೊಸೈಟಿಯಲ್ಲಿ ತನ್ನ ಕಾಲರ್ ಮೇಲೆ ಬಿದ್ದಿರೋ ಮರ್ಯಾದೆ ಗಟ್ಟಿಯಾಗಿರ್ಲಿ ಅನ್ನೋ ಉದ್ದೇಶಕ್ಕಾಗಿ ಮಾತ್ರ. ಅನ್ವಿತಾಗೆ ತನ್ನ ಫ್ಯಾಮಿಲಿಯ ಈ ಹೊಳ್ಳುತನ ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆದ ಹಾಗೆ ಅನ್ನಿಸ್ತು. ಆದ್ರೆ ಅನ್ವಿತಾ ಇವತ್ತು ಸೋತು ಸುಮ್ಮನಾಗೋಕೆ ರೆಡಿ ಇರ್ಲಿಲ್ಲ. ಅವಳು ತನ್ನ ತಂದೆಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ನೇರವಾಗಿ ಹೇಳಿದ್ಲು, ನೋಡಿಯಪ್ಪ, ಇನ್ಮೇಲೆ ಈ ಯಾವ ಸೆಂಟಿಮೆಂಟ್ ಮಾತುಗಳಿಗೂ ಇಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಪ್ಲೀಸ್ ವಿಷಯಕ್ಕೆ ಬರೋಣ. ಅಸ್ಲು ನನ್ನಿಂದ ನಿಮ್ಗೇನ್ ಬೇಕಂತ ಇವಾಗ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಮಗಳ ಆ ಖಡಕ್ ರಿಯಾಕ್ಷನ್ ನೋಡಿ ಅಪ್ಪ ಸ್ವಲ್ಪ ಸಮಾಧಾನವಾಗಿ ಸೋಫಾ ಮೇಲೆ ಕುಳಿತುಕೊಂಡ್ರು. ಅವರು ಅನ್ವಿತಾಳ ಮುಖ ನೋಡಕ್ಕೆ ಇಷ್ಟಪಡದೆ ಎದುರಿಗಿದ್ದ ಗೋಡೆ ಕಡೆ ನೋಡಿ ತುಂಬಾ ರೂಡ್ ಆಗಿ ಹೇಳಿದ್ರು, ನೀನ್ ಇವಾಗ್ಲೇ ನಮ್ ಜೊತೆ ವಾಪಸ್ ಊರಿಗೆ ಮನೆಗ್ ಬರ್ಬೇಕು ಅನ್ವಿತಾ. ಅಲ್ಲಿರೋ ಎಲ್ರಿಗೂ ನೀನು ಒಪ್ಕೊಳ್ಬೇಕು. ನೀನು ಯಾರ ಜೊತೆಯೂ ಓಡ್ ಹೋಗಿಲ್ಲ, ಬದಲಾಗಿ ನಮ್ಮ ಸಮ್ಮತಿಯಿಂದಲೇ ಇಲ್ಲಿ ಹೈಯರ್ ಸ್ಟಡೀಸ್ಗೆ ಬಂದಿದ್ದೆ ಅಂತ ಹೇಳ್ಬೇಕು. ಟಿವಿಯಲ್ಲಿ ಬಂದಿರೋ ಆ ನ್ಯೂಸ್ ಕಂಪ್ಲೀಟ್ ಸುಳ್ಳು ಅಂತ ನಂಬಿಸ್ಬೇಕು. ಆಮೇಲೆ 1 ಅಥವಾ 2 ವರ್ಷದೊಳಗಡೆ ನಿನ್ಗೆ ಮದ್ವೆ ಮಾಡಿ ಕಳ್ಸೋ ಜವಾಬ್ದಾರಿ ನಮ್ದು. ಅವರು ಕೇವಲ ತಮ್ಮ ಏಕಪಕ್ಷೀಯ ನಿರ್ಧಾರವನ್ನ ಆರ್ಡರ್ ತರ ಅವಳ ಮೇಲೆ ಹೇರ್ತಾ ಇದ್ರು. ಅನ್ವಿತಾಗೆ ವಿಪರೀತ ಕೋಪ ಬಂದ್ರು. ಅವಳು ಕಷ್ಟಪಟ್ಟು ತನ್ನ ತಾಳ್ಮೆಯನ್ನ ಕಳೆದುಕೊಳ್ದೆ ತುಂಬಾ ಶಾಂತವಾಗಿ ಹೇಳಿದ್ಲು, ಐ ಆಮ್ ಸಾರಿ ಅಪ್ಪ, ನೀವು ಬಯಸಿದ್ದು ಯಾವತ್ತೂ ಇಲ್ಲಿ ಪಾಸಿಬಲ್ ಅಲ್ಲ. ನಾನಿವಾಗ ನಿಮ್ ಜೊತೆ ಊರಿಗೆ ಬರಲ್ಲ. ಅಂಡ್ ಇಲ್ಲಿರೋ ಯಾವುದೇ ವಿಷಯದ ಬಗ್ಗೆ ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಕೂಡ ನನಗಿಲ್ಲ. ಅವಳ ಆ ಸ್ಟ್ರೈಟ್ ಫಾರ್ವರ್ಡ್ ಉತ್ತರ ಕೇಳಿ ಅಲ್ಲಿಯವರೆಗೆ ಸೈಲೆಂಟ್ ಆಗಿದ್ದ ಅಣ್ಣ ಅಕ್ಷಯ್ ಸಡನ್ ಆಗಿ ಬೆಂಕಿಯ ತರ ಎದ್ ನಿಂತು ಅಪ್ಪನ್ಗೆ ಹೇಳ್ದ, ನಾನ್ ಆವಾಗ್ಲೇ ಹೇಳಿಲ್ವಾ ಅಪ್ಪ, ಇವಳು ನಮ್ ಮಾತ್ ಕೇಳಲ್ಲ ಅಂತ. ನೀನೇ ಇವಳಿಗೆ ಅತಿಯಾಗಿ ಮುದ್ದಿಸಿ ಇವಳ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ. ಇವತ್ತು ಅದರ ರಿಸಲ್ಟ್ ಕಣ್ಣಾರೆ ನೋಡ್ತಿದ್ಯಾ ಅಲ್ವಾ. ಇವಳಿಗೆ ಈ ಹೊರಗಿನ ಪ್ರಪಂಚದ ಗಾಳಿ ವಿಪರೀತವಾಗಿ ಸೋಕ್ ಹೋಗಿದೆ. ಇವಳ ಹತ್ರ ಇಷ್ಟೊಂದು ಪ್ರೀತಿಯಿಂದ ಮಾತಾಡೋದು ವೇಸ್ಟ್ ಅಪ್ಪ. ಇವಳನ್ನ 2 ಏಟ್ ಹೊಡೆದು ಇಲ್ಲಿಂದ ಬಲವಂತವಾಗಿ ಹೇಳ್ಕೊಂಡು ಹೋಗೋಣ ನಡಿ. ಆವಾಗ್ಲೇ ಇವಳು ದಾರಿಗೆ ಬರೋದು. ಇವತ್ತು ಇವಳು ನಮ್ ಕಣ್ಣನ್ನೇ ದಿಟ್ಟಿಸಿ ನೋಡ್ತಾ ಇಷ್ಟೊಂದು ಗರ್ವದಿಂದ ಮಾತಾಡ್ತಿದ್ದಾಳೆ ಅಂದ್ರೆ ಇವಳ ಆಟಿಟ್ಯೂಡ್ ಎಲ್ಲಿಗೆ ಹೋಗಿದೆ ನೋಡು. ಹೀಗೆ ಹೇಳ್ತಾ ಅಕ್ಷಯ್ ಸಡನ್ ಆಗಿ ಅನ್ವಿತಾಳ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡಿದು ಅವಳಿಗೆ ಬೆದರಿಕೆ ಹಾಕ್ದ. ಲುಕ್ ಅನ್ವಿತಾ, ನಾನ್ ನಿನ್ಗೆ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಕೊಡ್ತಿದ್ದೀನಿ. ಸುಮ್ನೆ ಹೋಗಿ ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ ಜೊತೆ ಮನೆಗ್ ಬಾ, ಇಲ್ದಿದ್ರೆ ಅನಾಹುತ ಆಗುತ್ತೆ. ಅಕ್ಷಯ್ ಹಾಗೆ ಅವಳ ಕೈ ಹಿಡಿದು ಗದರಿಸುವಾಗ ಅನ್ವಿತಾ ಕೈಗೆ ತುಂಬಾ ಸೀಕ್ರೆಟ್ ಆಗಿ ಒಂದು ಸಣ್ಣ ಚೀಟಿಯನ್ನ ಮಡಚಿ ಕೊಟ್ಟ. ಅನ್ವಿತಾ ಅದನ್ನ ನೋಡಿ ಸಡನ್ ಆಗಿ ಶಾಕ್ ಆದ್ಲು. ಅವಳು ತನ್ನ ಅಣ್ಣನ ಮುಖ ನೋಡಿದಾಗ ಅವನ ಕಣ್ಣುಗಳು ಯಾವುದೋ ಒಂದು ದೊಡ್ಡ ರಹಸ್ಯವನ್ನ ಅವಳಿಗೆ ತಿಳಿಸೋಕೆ ಟ್ರೈ ಮಾಡ್ತಾ ಇರೋದು ಅವಳಿಗೆ ಅರ್ಥ ಆಯ್ತು. ಅವಳು ಕನ್ಫ್ಯೂಷನ್ ನಲ್ಲೇ ಆ ಚೀಟಿ ತಗೊಂಡು ತನ್ನ ಸೀರೆ ಒಳಗಡೆ ಮುಚ್ಚಿಟ್ಕೊಂಡ್ಲು. ಆಮೇಲೆ ಮತ್ತೆ ಅಪ್ಪನ ಕಡೆ ತಿರುಗಿ ಫೈನಲ್ ಆಗಿ ಹೇಳಿದ್ಲು, ಅಪ್ಪ, ನೀವೇನೇ ಮಾಡಿದ್ರು ಏನೇ ಬೆದರಿಕೆ ಹಾಕಿದ್ರು ನನ್ನ ನಿರ್ಧಾರ ಮಾತ್ರ ಚೇಂಜ್ ಆಗಲ್ಲ. ನಾನ್ ನಿಮ್ ಜೊತೆ ವಾಪಸ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅನ್ವಿತಾಳ ಆ ಕಲ್ಲು ಬಂಡೆಯಂತಹ ನಿರ್ಧಾರ ಕೇಳಿ ಅಪ್ಪ ತೀವ್ರ ಕೋಪದಿಂದ ಎದ್ದು ನಿಂತು ಶಾಪ ಹಾಕೋ ತರ ಹೇಳಿದ್ರು, ಒಂದು ವಿಷಯ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೋ ಅನ್ವಿತಾ, ಇನ್ಮೇಲೆ ನಿನಗೂ ಅಂಡ್ ನಮ್ ಫ್ಯಾಮಿಲಿಗೂ ಯಾವುದೇ ರಿಲೇಶನ್ಶಿಪ್ ಇಲ್ಲ. ಇವತ್ತಿಗೆ ನೀನು ನಮ್ಗೆ ಸತ್ತು ಹೋದ ಹಾಗೆ. ಅಂಡ್ ನೆನ್ಪಿಟ್ಕೋ, ನೀನು ಯಾವ ಆಶಿಕ್ ಜೋಯಿಷ ಅನ್ನೋ ರಾಜ್ಕುಮಾರನ ಹೆಸರಿನಲ್ಲಿ ಇವತ್ತು ಇಷ್ಟೊಂದು ಹಾರಾಡ್ತಿದ್ಯೋ ಅವನು ಯಾವತ್ತೂ ನೀನ್ ಕೈ ಹಿಡಿಯಲ್ಲ. ಅವನ ಪಾಲಿಗೆ ನೀನು ಜಸ್ಟ್ ಒಂದು ಟೈಮ್ ಪಾಸ್ ಆಟಿಕೆ ಅಷ್ಟೇ. ಅವನಿಗೆ ನಿನ್ ಸಹವಾಸ ಸಾಕಾದ ತಕ್ಷಣ ನೀನನ್ನ ಒಂದು ಹರಿದ ಕಾಗದ ತರ ಕಸದ ಬುಟ್ಟಿಗೆ ಎಸ್ದು ಎಸ್ಕೇಪ್ ಆಗ್ತಾನೆ.
ನೀನು ಒಂದು ದಿನ ನಿನ್ನ ನಿರ್ಧಾರಕ್ಕೆ ಲೈಫ್ ಲಾಂಗ್ ಕಣ್ಣೀರ್ ಹಾಕ್ತಾ ರಿಗ್ರೆಟ್ ಪಡ್ತೀಯ ನೋಡು. ಹೀಗೆ ಹೇಳ್ತಾ ಅಪ್ಪ ಅಕ್ಷಯ್ನನ್ನ ಕರ್ಕೊಂಡು ಅಲ್ಲಿಂದ ತುಂಬಾ ರೂಡ್ ಆಗಿ ಹೊರಟೋದ್ರು. ಅನ್ವಿತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವ್ರು ಹೋಗೋದನ್ನೇ ದಿಕ್ಕಿಸಿ ನೋಡ್ತಾ ನಿಂತಿದ್ಲು. ತನ್ನ ತಂದೆಗೆ ಮಗಳು ಇಲ್ಲಿ ಎಷ್ಟು ನೋವು ಅನುಭವಿಸಿದಾಳೆ ಅನ್ನೋ ಚಿಂತೆಗಿಂತ ಸಮಾಜದಲ್ಲಿ ತಮ್ಮ ಮರ್ಯಾದೆ ಏನಾಗುತ್ತೆ ಅನ್ನೋ ಚಿಂತೆಯೇ ದೊಡ್ಡದಾಗಿತ್ತು. ಈ ವಯಸ್ಸಿನಲ್ಲಿ ತಂದೆ ಬಂದು ಹರಸಿ ಆಶೀರ್ವಾದ ಮಾಡೋದ್ ಬಿಟ್ಟು ಅನ್ವಿತಾ ಬದುಕಿಗೆ ವಿಷಕಾರಿ ಶಾಪದ ಮಾತುಗಳನ್ನ ಹೇಳಿ ಹೋದದ್ದು ಅವಳ ಮನಸ್ಸಿಗೆ ತುಂಬಾ ದೊಡ್ಡ ಗಾಯ ಮಾಡಿತ್ತು. ಅವಳು ವೇಟಿಂಗ್ ಹಾಲ್ನಿಂದ ಹೊರಗೆ ಬಂದು ಕಾರಿಡಾರ್ನಲ್ಲಿ ನಿಂತು ನೋಡಿದಾಗ ಅಪ್ಪ ಮತ್ತು ಅಣ್ಣನ ಕಾರ್ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗೆ ಹೋಗ್ತಾ ಇರೋದು ಕಾಣಿಸ್ತು.